cold bones. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಇನ್ಫಾರ್ಮೇಷನ್ನು. ಏನು ಇನ್ಫಾರ್ಮೇಷನ್ ಅಪ್ಪ ಅಂದರೆ, ನೀವು ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಅಥವಾ ಬೇರೆ ಬೇರೆ ಯಾವುದು ಪೇಗಳಿದ್ದಾವೆ, ಆ ಪೇಗಳನ್ನ ಯಾರ್ಯಾರು ಬಳಸ್ತಾ ಇದ್ದೀರಾ, ನಿಮಗೆಲ್ಲ ಇದೊಂದು ಮಾಹಿತಿ ಅಂತ ಹೇಳ್ಬೋದು. ಏನಪ್ಪ ಅಂದರೆ, ನೀವು ಸೇವಿಂಗ್ಸ್ ಅಕೌಂಟ್ ಆಗಿದ್ರೆ ಇಟ್ಕೊಂಡಿದ್ರೆ, ಜೊತೆಗೆ ಕರೆಂಟ್ ಅಕೌಂಟ್ ಇಟ್ಕೊಂಡಿದ್ರೆ, ಇವ್ರಿಗೆಲ್ಲ ತುಂಬ ಹೆಲ್ಪಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಇದು ವಿಚಾರ ಅಂತಂದರೆ, ಯಾವುದೇ ಯು ಪಿ ಐ ಬಳಸಿ, ಅಂದರೆ ಅದೇ ಫೋನ್ಪೇ, ಗೂಗಲ್ ಪೇ, ಅದು ಯು ಪಿ ಐ ಅಂತ ಕರೀತಾರೆ, ಅದು ಯು ಪಿ ಐ ಬಳಸಿ ಪೇಮೆಂಟ್ ಮಾಡ್ತಾಯಿದ್ರೆ ನಿಮಗೆ ಟ್ಯಾಕ್ಸ್ದು ನೋಟಿಸ್ ಬರೋ ಚಾನ್ಸಸ್ಗಳಿರ್ತದೆ. ಕೆಲವರು ಏನು ಅಂದ್ಕೊಂಡಿರ್ತಾರೆ, ಬರೀ ಬ್ಯಾಂಕಲ್ಲಿ ಹೋಗಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾತ್ರ ಟ್ಯಾಕ್ಸ್ ಬರ್ತದೆ, ಬಟ್ ಬೇರೆ ಬೇರೆ ರೀತಿ ಇದು ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಅಂದರೆ ಕೋಟ್ಯಾಂತರ ರೂಪಾಯಿಗಳು ಸಂಪಾದನೆ ಮಾಡಿದ್ರೆ ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದಲ್ಲ ಇವಾಗ ವಿಚಾರ. ಏನಪ್ಪ ಅಂದರೆ, ನೀವೇನಾದರೂ ಯು ಪಿ ಐ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ಮಾಡ್ತಾಯಿದ್ರೆ, ಅಂದರೆ ಫೋನ್ಪೇ ಆಗ್ಬೋದು, ಅಥವಾ ಗೂಗಲ್ ಪೇ ಆಗ್ಬೋದು, ಅಥವಾ ಪೇಟಿಎಮ್ ಆಗ್ಬೋದು, ಅಥವಾ ಇನ್ಯಾವುದೋ ಥರ್ಡ್ ಪಾರ್ಟಿ ಆ್ಯಪ್ಗಳು ಯಾವ ಇದ್ದಾವೆ, ಅದರಲ್ಲೆಲ್ಲ ನೀವೇನಾದರೂ ಪೇಮೆಂಟ್ಗಳನ್ನ ಮಾಡ್ತಾಯಿದ್ರೆ, ಜೊತೆಗೆ ಕೆಲವ್ರು ಇದ್ದಾರೆ, ಕೆಲವ್ರದ್ದು ಏನಪ್ಪ ಅಂದರೆ, ನನಗೆ ಅನುಭವ ಆಗಿದೆ ಅದು. ಬೇರೆ ಏನು ಮಾಡ್ತಾರೆ, ನಮ್ಮ ಹತ್ರ ಅಕೌಂಟ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ದುಡ್ಡು ಕೊಟ್ಬಿಟ್ಟು ಅವ್ರು ಬೇರೆಯವ್ರಿಗೆ ಪೇಮೆಂಟ್ ಮಾಡಿಸ್ತಾರೆ. ಯಾಕೆ ಅಂದರೆ, ಅದರಲ್ಲಿ ಒಂದು ವಿಚಾರ ಇದೆ. ಯಾಕೆಂದರೆ ಕೆಲವು ಇಲ್ಲ, ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಕೆಲವರು ಇದ್ದಾರೆ, ಕೆಲವರು ಅವ್ರ ಹತ್ರ ಬ್ಯಾಂಕ್ ಅಕೌಂಟು ಇರ್ತದೆ, ಆ್ಯಡು ಮಾಡ್ಕೊಂಡಿರ್ತಾರೆ ಗೂಗಲ್ ಪೇ, ಫೋನ್ಪೇನ, ಬಟ್ ಅವರು ಯೂಸ್ ಮಾಡಲ್ಲ. ಏನಕ್ಕೋಸ್ಕರ ಅಂದರೆ, ಅವ್ರಿಗೆ ಟ್ಯಾಕ್ಸ್ ಬೀಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಬೇರೆಯವ್ರ ಮುಖಾಂತರ, ಅಂದರೆ ಸಣ್ಣ ಪುಟ್ಟ ಪೇಮೆಂಟ್ಗಳು ಮಾಡೋರು ಯಾರಿದ್ದಾರೆ ಅವ್ರ ಕೈಲಿ ಕೊಟ್ಟು, ನಮ್ಮ ಹತ್ರ ಏನು ಅಮೌಂಟ್ ಇಲ್ಲ ಬ್ಯಾಂಕಲ್ಲಿ, ಹಂಗೆ ಹಿಂಗೆ ಅಂತ ಏನೋ ಸುಳ್ಳು ಹೇಳಿ ಮಾಡಿಸ್ತಾ ಇರ್ತಾರೆ. ಇನ್ನೂ ಕೆಲವು ಇದ್ದಾರೆ ಪಾಪ, ಅವ್ರ ಹತ್ರ ಸ್ಮಾರ್ಟ್ಫೋನ್ಗಳು ಇಲ್ಲ, ಯಾಕೆಂದರೆ ಜಾಸ್ತಿ ಪೇಮೆಂಟ್ಗಳಾಗೋದು ಸ್ಮಾರ್ಟ್ಫೋನಲ್ಲೇ. ಬಟ್ ಅವ್ರ ಹತ್ರ ಪಾಪ ಕೆಲವ್ರ ಹತ್ರ ಸ್ಮಾರ್ಟ್ಫೋನು ಇಲ್ಲ, ಬಟ್ ಇದ್ರೂ ಕೆಲವ್ರಿಗೆ ಬಳಸೋಕ್ಕೂ ಬರೋಲ್ಲ, ಯಾಕೆಂದರೆ ಅವರು ವಿದ್ಯಾವಂತರೇ. ಬಟ್ ಏನಪ್ಪ ಅಂದರೆ, ಈಗಿನ ಜನ್ರೇಷನ್ಗೆ ಅವರು ಇದಾಗಿರಲ್ಲ, ಆ್ಯಕ್ಟಿವ್ ಆಗಿರಲ್ಲ, ಅವ್ರಿಗೆ ಸರಿಯಾಗಿ ಆಪ್ಷನ್ಗಳು ಗೊತ್ತಾಗಲ್ಲ. ಹಾಗಾಗಿ ಅವರು ಅಂಥವ್ರು ಬರ್ತಾರೆ, ಅಂಥವ್ರಿಗೆ ಮಾಡ್ಕೊಡಿ, ನಾನು ಬೇಡ ಅನ್ನಲ್ಲ. ನನ್ನ ಹತ್ರನೂ ಬರ್ತಾರೆ, ಒಂದು 2-3 ಜನ ಇದ್ದಾರೆ, ಅವ್ರ ಪಾಪ ಬರ್ತಾರೆ, ಅವ್ರು ಹೊರ್ಗಡೆ ಕಳ್ಸೋಕ್ಕೆ, ಇಲ್ಲ ಅವ್ರ ಮಕ್ಳಿಗೆ ಕಳ್ಸೋಕ್ಕೆ, ಬೇರೆ ಊರಲ್ಲಿದ್ದಾರೆ ಅವ್ರಿಗೆ ಕಳ್ಸೋಕ್ಕೆ ನನ್ನ ಹತ್ರ ಬಂದು ಕ್ಯಾಶ್ ಕೊಟ್ಬಿಟ್ಟು ಕಳಿಸ್ತಾರೆ, ನಾನು ಕಳಿಸ್ತೀನಿ. ಯಾಕೆಂದರೆ ಪಾಪ ಅವ್ರ ಹತ್ರ ಸ್ಮಾರ್ಟ್ಫೋನ್ ಇದೆ, ಅಕೌಂಟು ಇದೆ, ಬಟ್ ಅವ್ರಿಗೆ ಅಟ್ಯಾಚ್ ಮಾಡ್ಕೊಂಡು ಬಳಸೋಕ್ಕೆ ಯಾವ ರೀತಿ ಅಂತ ಅವ್ರಿಗೆ ಸೆಂಡ್ ಮಾಡೋಕ್ಕಾಗಲಿ ಅಥವಾ ರಿಸೀವ್ ಮಾಡ್ಕೊಳಕ್ಕಾಗಲಿ, ರಿಸೀವೇನೇ ಬಿಡಿ ಬಂದ್ಬಿಡುತ್ತೆ, ಬಟ್ ಸೆಂಡ್ ಮಾಡೋಕ್ಕೆ ಅವ್ರಿಗೆ ಬರೋಲ್ಲ. ಹಾಗಾಗಿ ಅಂಥವ್ರ ಹತ್ರ ನೀವು ಬೇಕಾದರೆ ಅಮೌಂಟ್ನ ಇಸ್ಕೊಂಡು ಸೆಂಡ್ ಮಾಡಿ, ದುಡ್ಡು ಇಸ್ಕೊಂಡು, ಕ್ಯಾಶ್ ಇಸ್ಕೊಂಡು, ನೀವು ಬೇಕಾದ್ರೆ ಅವ್ರಿಗೆ ಯಾರಿಗೆ ಹೇಳ್ತಾರೆ ಆ ನಂಬರ್ಗೆ ಅಥವಾ ಅವ್ರ ಅಕೌಂಟ್ ನಂಬರ್ಗೆ ಸೆಂಡ್ ಮಾಡಿ, ತೊಂದರೆ ಇಲ್ಲ. ಬಟ್ ಇನ್ನು ಕೆಲವರು ಇರ್ತಾರೆ, ಸ್ಮಾರ್ಟ್ಫೋನ್ ಇರ್ತದೆ, ಎಲ್ಲ ಗೊತ್ತಿರ್ತದೆ ಅವ್ರಿಗೆ, ಬಟ್ ಅವರು ತುಂಬ ಜಾಣರು ಅವರು. ಯಾಕೆಂದರೆ ಅವರು ನಮಗೆ ಟ್ಯಾಕ್ಸ್ ಬೀಳ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆ ಕೊಟ್ಟು ಇದು ಮಾಡ್ತಾರೆ. ನೀವೇನಿದ್ರೂ ಕಳಿಸಿ, ಅಂಥವ್ರಿಗೂ ಬೇಡ ಅನ್ನಲ್ಲ. ಬಟ್ ನೀವೇನಿದ್ರು 2,000, 3,000, 5,000, 10,000 ರೂಪಾಯಿ ಅಂತೂ ಕಳ್ಸೋಕ್ಕೆ ಹೋಗಬೇಡಿ. ಅಷ್ಟು 5,000, 6,000 ಒಳಗಡೆ ಇರಬೇಕು ನಿಮ್ದು. ಏನಿದ್ರು ಕಳಿಸೋದೇನಿದ್ರು 5,000 ಒಳಗಡೆ ಇರಬೇಕು. ಆವಾಗ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಬೀಳಲ್ಲ. ನೀವು ಏನಾದರೂ 50,000, 1,00,000 ಯಾರು ಹೇಳಿದ್ರು ನನಗೂ ಕ್ಯಾಶ್ ಬೇಕು, ನಮಗೂ ಒಂದೊಂದ್ಸತಿ ಕ್ಯಾಶ್ ಬೇಕಾಗಿರುತ್ತೆ, ನಮಗೂ ಕ್ಯಾಶ್ ಬೇಕು ಅಂದ್ಕೊಂಡು ನೀವೇನಾದರೂ ಬೇರೆಯವ್ರಿಗೆ ಟ್ರಾನ್ಸಾಕ್ಷನ್ಗಳನ್ನ ಮಾಡಿದ್ರಿ, 50,000, 1,00,000 ಅಂತ ಮಾಡಿದ್ರಿ ಅಂದರೆ, ಈಗ ನಿಮ್ಗೆ ಇರೋದೇ ಸಂಬಳ ತಿಂಗಳಿಗೆ ಎಷ್ಟು, ತಿಂಗಳಿಗೆ 30,000 ಇದೆ ಅಂದ್ಕೊಳ್ಳಿ, ಒಂದು ಅಂದಾಜು ಹೇಳ್ತಿರೋದು. ತಿಂಗಳಿಗೆ ಒಂದು 30,000 ರೂಪಾಯಿ ಸಂಬಳ ಇದ್ದರೆ ನಿಮಗೆ ವರ್ಷಕ್ಕೆ ಎಷ್ಟಾಯಿತು? ವರ್ಷಕ್ಕೆ 3,20,000 ಏನೋ ಒಂದು ಆಗುತ್ತೆ. ನೀವು ವರ್ಷಕ್ಕೆ 3,20,000, ಅವ್ರು ಹೇಳಿರೋದು ವರ್ಷಕ್ಕೆ 10 ಲಕ್ಷ. ಬ್ಯಾಂಕ್ ಅವ್ರು ಹೇಳ್ತಾ ಇರೋದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲ ವರ್ಷಕ್ಕೆ ಅವ್ರ ಟ್ರಾನ್ಸಾಕ್ಷನು 10 ಲಕ್ಷ ಮೀರಿರಬಾರ್ದು. ಅಂದರೆ ನೀವು ಯಾರಿಗಾರು ಮಾಡ್ಕೊಳ್ಳಿ, ಅವ್ರೇನು ಕೇಳೋಕ್ಕೆ ಹೋಗಲ್ಲ. ಬಟ್ ಏನಪ್ಪ ಅವ್ರು ಹೇಳೋದು ಅಂತಂದರೆ, 10 ಲಕ್ಷ ರೂಪಾಯಿ ಒಳಗಡೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಏನಿದ್ದಾವೆ ಅವು 10 ಲಕ್ಷದ ಒಳಗಡೆ ಇರಬೇಕು. 10 ಲಕ್ಷ ಮೀರ್ತು ಅಂದರೆ ನಿಮ್ಗೆ ಪಕ್ಕಾ ಬ್ಯಾಂಕ್ ನೋಟಿಸ್ ಬರ್ತದೆ. ಬಟ್ ಅವ್ರು ಬ್ಯಾಂಕ್ ನೋಟಿಸ್ ಈ ವರ್ಷ ಕೊಡದೇ ಇರ್ಬೋದು, ನೆಕ್ಸ್ಟ್ ವರ್ಷ ಕೊಡ್ಬೋದು, ಮುಂದಿನ ಒಂದು 5 ವರ್ಷದ ಒಳಗಡೆ ಪಕ್ಕಾ ನಿಮಗೆ ಬ್ಯಾಂಕ್ದು ಟ್ಯಾಕ್ಸ್ ಕಟ್ಟಿ ಅಂತ ಅಂದ್ಬಿಟ್ಟು ನೋಟಿಸ್ ಬಂದೇ ಬರುತ್ತೆ ನಿಮ್ಮದು. ಯಾಕೆಂದರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಬರುತ್ತೆ. ಯಾಕೆಂದರೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಅವರು ಗಮನಿಸ್ತಾ ಇರ್ತಾರೆ. ನಾವು ಅನ್ಕೋಬೋದು, ಬಟ್ 1,000 ಜನ ಇದ್ದಾರೆ, ಎಲ್ಲಿ ಗಮನಿಸ್ತಾರೆ ಅಂತ. ಬಟ್ ಅದಲ್ಲ, ಅವ್ರು ಪಕ್ಕಾ ನಮ್ಮದು ಎಲ್ಲ ರೆಕಾರ್ಡ್ಸು ಅವ್ರ ಹತ್ರ ಇರ್ತದೆ. ಅವ್ರ ಹತ್ರ ಇರ್ತದೆ ಅಂದರೆ ಅವ್ರ ಹತ್ರ ಟ್ಯಾಕ್ಸ್ ಅವ್ರ ಹತ್ರ ಇಲ್ಲ ಅಂದ್ರೂ ಅವರು ಬ್ಯಾಂಕ್ಗಳ ಕಡೆಯಿಂದ ತಗೋತಾರೆ. ಬ್ಯಾಂಕ್ ಅವ್ರು ಕೊಡಲೇಬೇಕು, ಅದು ರೂಲ್ಸೇ ಐತೆ. ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಅಥವಾ ಸರ್ಕಾರಗಳಿರ್ಬೋದು, ಯಾವುದೇ ಆದ್ರೂ ನಾವು ಎಲ್ಲಿರ್ತೀವಿ ಕಂಟ್ರಿ, ಆ ಕಂಟ್ರೀಲಿ ಅವರು ಯಾರ ಬಗ್ಗೆ ಬೇಕಾದ್ರೂ ವಿಚಾರಿಸ್ಬೋದು. ಸರ್ಕಾರಕ್ಕೆ ಅವ್ರು ಕೊಡಲ್ಲ ಅಂತ ಹೇಳಂಗೆ ಇಲ್ಲ, ನಮ್ಮ ಡೀಟೇಲನ್ನು ಕೊಡಲೇಬೇಕು.
ಹಾಗಾಗಿ ನೀವು 10 ಲಕ್ಷ ರೂಪಾಯಿ ಒಳಗಡೆ ಸೇವಿಂಗ್ಸ್ ಅಕೌಂಟ್ ಯಾರ್ಯಾರು ಯೂಸ್ ಮಾಡ್ತಾಯಿದ್ದೀರಾ, ನೀವು ವರ್ಷಕ್ಕೆ 10 ಲಕ್ಷದ ಒಳಗಡೆ ಟ್ರಾನ್ಸಾಕ್ಷನ್ ಮಾಡಬೇಕು, ಅವಾಗ ಯಾವುದೇ ಟ್ಯಾಕ್ಸ್ ಬೀಳಲ್ಲ. ಅದೇ ಕರೆಂಟ್ ಅಕೌಂಟ್ ಇತ್ತು ಅಂದರೆ ಕರೆಂಟ್ ಅಕೌಂಟ್ಗೆ 50 ಲಕ್ಷ, ಅದು ಬಿಸ್ನೆಸ್ ಪರ್ಪಸ್ಗೆ ಮತ್ತು ದೊಡ್ಡ ದೊಡ್ಡ ಅಮೌಂಟ್ ಇಟ್ಟಿರೋರು ಇಟ್ಕೋತಾರೆ. ಅದಕ್ಕೇನಪ್ಪ ಅಂತಂದರೆ 50 ಲಕ್ಷ ರೂಪಾಯಿ ಮಿನಿಮಮ್, ಅಂದರೆ ಒಂದು ವರ್ಷಕ್ಕೆ 50 ಲಕ್ಷ ಟ್ರಾನ್ಸಾಕ್ಷನ್ ಮಾಡಬೇಕು ಅವರು. 50 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರೆ ಯಾವುದೇ ಟ್ಯಾಕ್ಸ್ ಬೀಳಲ್ಲ. ಅವರು ಕೂಡ 50 ಲಕ್ಷ ಮೀರಿ 1 ಕೋಟಿ ಏನಾದ್ರು ಟ್ರಾನ್ಸಾಕ್ಷನ್ ಮಾಡ್ತು ಅಂದರೆ ಕರೆಂಟ್ ಅಕೌಂಟ್ ಅವ್ರಿಗೂ ಕೂಡ ಟ್ಯಾಕ್ಸ್ ಬೀಳುತ್ತೆ. ಅವರು ಕೂಡ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಹಾಗಾಗಿ ನೀವು ಇದೊಂದು ಇದು ಮಾಡಬೇಡಿ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕ್ರೆಡಿಟ್ ಕಾರ್ಡ್ ಬಳಸೋರು, ಈ ಕ್ರೆಡಿಟ್ ಕಾರ್ಡ್ಗಳಿದ್ದಾವೆ, ನನ್ನ ಹತ್ರನೂ ಇದೆ. ಸುಮ್ಮನೆ ಏನಕ್ಕೋ ಬಳಸ್ಕೋಬೇಡಿ ಕ್ರೆಡಿಟ್ ಕಾರ್ಡ್ನ. ಯಾಕೆಂದರೆ ಸುಮ್ಮನೆ ನೀವೇನಾದರೂ ಸಣ್ಣ ಪುಟ್ಟದಕ್ಕೆಲ್ಲ ಕ್ರೆಡಿಟ್ ಕಾರ್ಡ್ ಬಳಸ್ಕೊ ಹೋಗ್ತಾ ಇದ್ದರೆ ನಿಮ್ಮದು ಕ್ರೆಡಿಟ್ ಕಾರ್ಡ್ ನೀವು ಬಳಸ್ತೀರಾ, ಅದರಲ್ಲಿ ಬ್ಯಾಲೆನ್ಸ್ ಇರ್ತದೆ, ಬಟ್ ನಿಮ್ಮ ಅಕೌಂಟ್ಗೆ ಅದು ಆ್ಯಡ್ ಆಗಿರುತ್ತೆ. ಕ್ರೆಡಿಟ್ ಕಾರ್ಡ್ ಅಕೌಂಟ್ ಕಡೆಯಿಂದನೇ ಬಂದಿರೋದು. ಅದೇನಾಗುತ್ತೆ, ಪೇಮೆಂಟು ನೀವು ಅಲ್ಲಿ ಮಾಡಿದಂಥ ಪೇಮೆಂಟು ಇದಕ್ಕೇ ಆ್ಯಡ್ ಆಗೋದು, ನಿಮ್ಮ ಬ್ಯಾಂಕೇ ಆ್ಯಡ್ ಆಗುತ್ತೆ. ಆವಾಗ ಅವ್ರು ಹೇಳಿರೋ 10 ಲಕ್ಷಕ್ಕಿಂತ ಇನ್ನೂ ಜಾಸ್ತಿನೇ ಹೊಟ್ಟೋಗುತ್ತೆ ಪೇಮೆಂಟು. ಆವಾಗ ಜಾಸ್ತಿ ಹೋದಾಗ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಾದರೆ ಕ್ರೆಡಿಟ್ ಕಾರ್ಡ್ನ ಜಾಸ್ತಿ ಎಲ್ಲೂ ಹೆಚ್ಚುಗಾರಿಕೆಯಿಂದ ಬಳಸ್ಕೊಬೇಡಿ. ಬಳಸಿ, ಬಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸಿ. ಆಮೇಲೆ ನಿಮ್ಮದು ಕ್ರೆಡಿಟ್ ಕಾರ್ಡ್ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ತಂಗಿ ಕೊಡೋದು, ನಿಮ್ಮ ಅಣ್ಣನ ಕೊಡೋದು, ಇಲ್ಲ ನಿಮ್ಮ ಹೆಂಡ್ತಿ ಕೊಡೋದು, ಇಲ್ಲ ಯಾರೋ ನಿಮ್ಮ ಪರಿಚಯದವ್ರು ನಿಮ್ಮ ಫ್ರೆಂಡು ಕೊಟ್ಬಿಟ್ಟು ಬಳಸ್ಕೊಂಬಾಗ ಆಮೇಲೆ ಬೇಕಾದ್ರೆ ನನಗೆ ಕೊಡುವಂತೆ ಅನ್ನೋದು. ಅವ್ರು ಬಳಸ್ಕೊತಾರೆ, ಕೊಡ್ತಾರೆ, ಓಕೆ, ಕೆಲವರು ಕೊಡ್ತಾರೆ, ಕೊಡ್ದವ್ರು ಇಲ್ಲ. ಫ್ರೆಂಡ್ಗಳು ಇಸ್ಕೊಂಡಿರೋರು ಎಷ್ಟು ಜನ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನನಗಂತೂ ಪಕ್ಕ ಯಾವನೂ ಕೊಟ್ಟಿಲ್ಲ ಇದುವರೆಗೂ. ಈಸ್ಕೊಂಡವ್ರೆ ಹೊರತು ಫ್ರೆಂಡ್ಗಳು ಯಾರೂ ನನಗೆ ಇವತ್ತಿಂದ 1 ರೂಪಾಯಿನೂ ಕೊಟ್ಟಿಲ್ಲ ಯಾವನು. ಉದಾಹರಣೆಗೆ ಹೇಳ್ತೀವಿ, ಒಂದು ಸಣ್ಣದೇ ಒಂದು 5,000 ಇಸ್ಕೊಂಡು ಅಷ್ಟೇ. 5,000 ಇಸ್ಕೊಂಡವನು ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅಂದವನು 2,000 ರೂಪಾಯಿ ಕೊಡೋಕ್ಕೆ ಎಷ್ಟು ಹೇಳ್ಕೊಂಡಿದ್ದಾನೆ. ಈಗಲೂ 3,000 ಕೊಟ್ಟಿಲ್ಲ ಅವನು. ಹಂಗೇ ಐತೆ. ಅವನೇನು ತಿಂತಾ ಇಲ್ಲ ಉಣ್ತಾ ಇಲ್ಲ ಅಂತಲ್ಲ, ಎಲ್ಲನೂ ಮಾಡ್ತಾವನೆ, A to Z ಮಾಡ್ತಾಯಿದ್ದಾನೆ. ಬಟ್ ನನಗೆ ಕೊಡೋಲ್ಲ. ಯಾಕೆ ಹೇಳಿ? ಕೊಡೋ ಮನಸ್ಸಿಲ್ಲ. ಮೊದಲು ಬೇಕಾಗಿರೋದು ಹೇಳಿ, ದುಡ್ಡು ಕೊಡೋಕ್ಕೆ ಬೇಕಾಗಿರೋದು ಮನಸ್ಸು. ಇನ್ನೊಬ್ಬ ಇಸ್ಕೊಂಡ 10,000 ರೂಪಾಯಿ, ಅವನು ಅದೇ ಕೇಸ್. ಕೊಡೋಕ್ಕೆ ಮನಸ್ಸಿಲ್ಲ, ಎಲ್ಲ ವ್ಯವಹಾರ ಮಾಡ್ತಾಯಿದ್ದಾನೆ, ಕೊಡೋಕ್ಕೆ ಮನಸ್ಸಿಲ್ಲ. ಫೋನ್ ಮಾಡೋದೇ ಬಿಟ್ಬಿಟ್ಟು ಆ ಪುಣ್ಯಾತ್ಮ. ಅದಕ್ಕೆ ನಾನು ನಂಬರನ್ನ ಡಿಲೀಟ್ ಮಾಡ್ಬಿಟ್ಟು. ಅದಕ್ಕೆ ಹೇಳ್ತಾಯಿದ್ದೀನಿ, ಯಾವುದೇ ಫ್ರೆಂಡ್ಗಾಗಲಿ, ಯಾವುದೇ ನಿಮ್ಮ ರಿಲೇಷನ್ಗಳಿಗಾಗಲಿ ದಯವಿಟ್ಟು ಕ್ರೆಡಿಟ್ ಕಾರ್ಡ್ ಕೊಡಬೇಡಿ. ಅವರು ಹೆಚ್ಚುಗಾರಿಕೆಯಿಂದ ಬಳಸಿ ನಿಮಗೆ ಕೊಡ್ತಾರೆ. ಕೊಟ್ಟ ಮೇಲೆ ಅದೆಲ್ಲ ಟ್ಯಾಕ್ಸ್ ನಿಮಗೆ ಬೀಳುತ್ತೆ. ಜೊತೆಗೆ ಅದೇ ಹೇಳ್ದಂಗೆ 50,000, 1 ಲಕ್ಷ, 2 ಲಕ್ಷ ಯಾವುದೇ ಕಾರಣಕ್ಕೂ ಸೇವಿಂಗ್ಸ್ ಅಕೌಂಟ್ ಇರೋರು 1 ಲಕ್ಷ, 2 ಲಕ್ಷ, 50,000 ಟ್ರಾನ್ಸಾಕ್ಷನ್ಗಳನ್ನ ಯಾರಿಗೂ ಕಳಿಸ್ಲೇಬೇಡಿ. ನಿಮ್ಮದಲ್ಲದೆ ಬೇರೆಯವ್ರಿಗೂ ಕಳಿಸ್ಬೇಡಿ, ನೀವು ಕಳಿಸ್ಬೇಡಿ. ಯಾಕೆಂದರೆ ನೀವು 50,000, 1 ಲಕ್ಷ ಕಳಿಸ್ತು ಅಂತಂದರೆ ಇವನು 30,000 ಸಂಬಳ ತಗೋದು 50,000, 1 ಲಕ್ಷ ಒಂದೊಂದ್ಸತಿಗೆ ಪೇಮೆಂಟ್ ಮಾಡ್ತಾ ಇದ್ದಾನೆ, UPI ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾನೆ ಅಂತಂದರೆ ಅವ್ರು ನಿಮಗೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಿಮ್ಮ ಮೇಲೆ ಪಕ್ಕಾ ಡೌಟ್ ಬರುತ್ತೆ. ಹಾಗಾಗಿ ಹೇಳ್ತಾಯಿದ್ದೀನಿ, ಅದನ್ನು ಮಾಡಬೇಡಿ. ಆವಾಗ ಹೇಳೋದ ಮೇಲೆ ಅದೇ ಹೇಳ್ದಂಗೆ 1 ವರ್ಷ ಅಥವಾ 2 ವರ್ಷದ ಮೇಲೆ ಪಕ್ಕಾ ನಿಮಗೆ ಟ್ಯಾಕ್ಸ್ ನೋಟಿಸು ಬಂದೇ ಬರುತ್ತೆ. ಹಾಗಾಗಿ ಇದು ಮಾಡ್ಕೊಬೇಡಿ. ಹೆಚ್ಚಾಗಿ ಟ್ರಾನ್ಸಾಕ್ಷನ್ ನಡೆಸಿದ್ರೆ ಅಲ್ಲಿ ಎಲ್ಲ ರೀತಿಯ ದಾಖಲೆಗಳನ್ನು ಒದಗಿಸಬೇಕು. ನೀವು ಹೆಚ್ಚಾಗಿ ಏನಾದರೂ ಟ್ರಾನ್ಸಾಕ್ಷನ್ಗಳು ಅದೇ UPI ಟ್ರಾನ್ಸಾಕ್ಷನ್ ಆಗ್ಬೋದು, ಮತ್ತು ಅಮೌಂಟ್ಗಳು ಕಳಿಸಿರೋದಾಗ್ಬೋದು, ಅವರೇನು ಟ್ಯಾಕ್ಸ್ ಕಟ್ಟಿ ಅಂತ ಕೇಳ್ತಾರೆ. ಬಟ್ ನಾನು ಕಟ್ಟಲ್ಲ ಅಂತಂದರೆ ನೀವು ಟ್ರಾನ್ಸಾಕ್ಷನ್ ಮಾಡಿದಿಲ್ಲ ಅದೆಲ್ಲ ನೋಟಿಸ್ ನಿಮ್ಮ ಹತ್ರ ಇರ್ತದೆ, ಅವ್ರ ಹತ್ರನೂ ಇರ್ತದೆ. ನೀವು ಮತ್ತು ಈ ಟ್ರಾನ್ಸಾಕ್ಷನ್ಗಳೆಲ್ಲ ಮಾಡಿದಿರಿ, ಎಲ್ಲಿಂದ ಬರ್ತದೆ ದುಡ್ಡು ಬಂದರೆ ನಿಮ್ಗೆ ಬಂದಿದ್ದಕ್ಕೆ ಏನು ದಾಖಲಾತಿ ಇದೆ, ಏನು ಮರೆ ಮಾರಿದ್ರ, ಸೈಟ್ ಮಾರಿದ್ರ, ಜಮೀನು ಮಾರಿದ್ರ, ಅಥವಾ ಯಾರು ನಿಮಗೆ ಗಿಫ್ಟ್ ಕೊಟ್ರ, ಎಲ್ಲ ಅದಕ್ಕೆ ದಾಖಲಾತಿಗಳನ್ನ ಒದಗಿಸ್ಬೇಕಾಗುತ್ತೆ. ನೀವೇನು ದಾಖಲಾತಿಗಳು ಒದಗಿಸಿಲ್ಲ ಅಂತಂದರೆ ಪಕ್ಕ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತಾರೆ ಅವರು ಅಂತ ಹೇಳ್ಬೋದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ಅದೇ ರೀತಿ ಟ್ಯಾಕ್ಸ್ ಕಟ್ಟಬೇಕು. ಅದೇ ಈಗ ನಾನು ಏನೇನು ಹೇಳಿದೆ ಅದೇ ಇಲ್ಲಿ ಹೇಳಿರೋದು. ದಿನಕ್ಕೆ 2 ಲಕ್ಷದ ಮೇಲೆ. ಆಮೇಲೆ ಇನ್ನೂ ಒಂದೇನಪ್ಪ ಅಂದರೆ ವಿಚಾರ, ಬ್ಯಾಂಕುಗಳಲ್ಲಿ ಈಗ ನಿಮ್ಮ ಹತ್ರ ಒಂದು 50 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಹೇಳ್ತಾ ಇರೋದು, ಒಂದು 50 ಲಕ್ಷ ಇದೆ ಅಂತ ಹೇಳ್ಕೊಳ್ಳಿ. ನೀವು ಹೋಗಿ ಸಡನ್ನಾಗಿ ಒಂದು 20 ಲಕ್ಷ ನೀವು ಡ್ರಾ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಈಗ ಅದಾಗಲ್ಲ ಆ ಥರ. ಯಾಕೆಂದರೆ ಈಗ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಹತ್ರ ಎಷ್ಟೇ ಕೋಟಿ ಇರಲಿ, ನಿಮ್ಮ ಹತ್ರ 1 ಕೋಟಿ ಇದೆ, 2 ಕೋಟಿ ಇದೆ, 5 ಕೋಟಿ, 10 ಕೋಟಿ ಇದೆ, ಎಷ್ಟಾರು ಇರಲಿ, ನಿಮಗೆ ಅವ್ರು ಕೊಡೋದು ದಿನಕ್ಕೆ ಬರೀ 2 ಲಕ್ಷ ರೂಪಾಯಿ ಮಾತ್ರ. ದಿನಕ್ಕೆ ನಿಮಗೆ ಅವ್ರು ಕ್ಯಾಶ್ ಕೊಡೋದು ಬರೀ 2 ಲಕ್ಷ ರೂಪಾಯಿ. ಅದು ಆಲ್ರೆಡಿ ಲೂಸ್ ಮಾಡಿಬಿಟ್ಟಿದ್ದಾರೆ ಬ್ಯಾಂಕ್ ಅವರು. ನಿಮ್ಮ ಹತ್ರ 1 ಕೋಟಿ ದುಡ್ಡಿದ್ರೂ ನೀವು ಹೋಗಿ ಟ್ರಾನ್ಸಾಕ್ಷನ್ ಮಾಡೋದು ಒಂದು ದಿನಕ್ಕೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋಕ್ಕಾಗೋದು ಬರೀ 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಮೇಲೆ ಯಾವುದೇ ಕಾರಣಕ್ಕೂ ಆಗಲ್ಲ. ಮತ್ತೆ ನೀವು ದುಡ್ಡು ಬೇಕು ಅಂದರೆ 2 ಲಕ್ಷ ರೂಪಾಯಿ ನಾಳೆ ಹೋಗಿ ಮತ್ತೆ ಡ್ರಾ ಮಾಡ್ಕೋಬೇಕಾಗುತ್ತೆ ಬ್ಯಾಂಕಿಗೆ ಹೋಗಿ. ಆ ರೀತಿಯೇ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ಇವಾಗ. ಎಲ್ಲಂದರೆ ಬಂದು 50 ಲಕ್ಷ ಕೊಡಿ, 1 ಕೋಟಿ ಕೊಡಿ ಅಂದರೆ ಎಲ್ಲಿ ಕೊಡ್ತಾರೆ ಅವರು? ಇರಲ್ಲ, ಅಲ್ಲಿ ಕೊಡೋಕ್ಕೂ ಇರಲ್ಲ. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ನೀವು ದಯವಿಟ್ಟು ನೀವು ಬೇಕು ಅಂದರೆ ಮುಂಚಿತವಾಗಿ ದುಡ್ಡನ್ನ ಡ್ರಾ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಅರ್ಜೆಂಟ್ ಆಗಬೇಕು ಅಂದರೆ ಅದೇ ಕಾರಣಕ್ಕೆ ಕೊಡಲ್ಲ. ಬಟ್ ಅರ್ಜೆಂಟ್ ಆಗಬೇಕು ಅಂದರೆ ಕೆಲವು ಸಂದರ್ಭಗಳಲ್ಲಿ ನೀವು ತಗೋಬೋದು. ಬಟ್ ಅದಕ್ಕೆ ಪ್ರಾವಿಷನ್ ಇದೆ.
ಅದು ಯಾವಾಗಪ್ಪ ಅಂದರೆ ನೀವೇನೋ ಹೆಚ್ಚಾಗಿ ದುಡ್ಡು ಬೇಕಾದರೆ ನಿಮಗೆ ಅದಕ್ಕೆ ಕಾರಣ ಕೊಡಬೇಕು. ಕಾರಣ ಅಂತಂದರೆ ಏನಪ್ಪ ಅಂದರೆ, ನೀವು ಈಗ ಒಂದು 10 ಲಕ್ಷ ರೂಪಾಯಿ ಅರ್ಜೆಂಟ್ ಆಗಬೇಕು ಸರ್, ನನಗೆ ಬೇಕೇ ಬೇಕು, 2 ಲಕ್ಷ ರೂಪಾಯಿ ಸಾಲಲ್ಲ, ನಾನು ಪುನಃ ನಾಳೆಗೂ ಬರೋಕ್ಕಾಗಲ್ಲ, ನನ್ನ ಕೆಲಸಗಳಿದೆ ಅಂತಂದರೆ ಯಾವ ಉದ್ದೇಶಕ್ಕೋಸ್ಕರ ನೀವು ಅಮೌಂಟ್ನ ಡ್ರಾ ಮಾಡ್ತಾಯಿದ್ದೀರಾ ಅಂತ ಅವ್ರಿಗೆ ದಾಖಲಾತಿನೇ ಕೊಡಬೇಕು. ಬ್ಯಾಂಕ್ ಅವ್ರಿಗೆ, ನೀವು ಯಾವ ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತೀರ ಆ ಬ್ಯಾಂಕ್ ಅವ್ರಿಗೆ ನೀವು ದುಡ್ಡನ್ನು 10 ಲಕ್ಷನ ಡ್ರಾ ಮಾಡ್ತಾ ಇರೋದಕ್ಕೆ ಉದ್ದೇಶ ಏನು, 10 ಲಕ್ಷ ಡ್ರಾ ಮಾಡ್ತಿದ್ದೀರಲ್ಲ ನೀವೇನು ಯಾವ ಪರ್ಪಸ್ಗೋಸ್ಕರ ಅಂದರೆ, ಸೈಡ್ ತಗೋತಾ ಇದ್ದೀರಾ, ಅಥವಾ ಮನೆ ಕಟ್ತಾ ಇದ್ದೀರಾ, ಅಥವಾ ಮದುವೆ ಮಾಡ್ಕೋತಾ ಇದ್ದೀರಾ, ಅಥವಾ ನೀವೇ ಬೇರೆಯವ್ರಿಗೆ ಯಾರಿಗಾರು ಮದುವೆ ಮಾಡಿಸ್ತಾ ಇದ್ದೀರಾ, ಈ ಥರ A to Z. ಆದರೂ ಬರೀ ಹೇಳೋದಲ್ಲ ಬಾಯಲ್ಲಿ, ನೀವು ಹೇಳ್ಬಿಡ್ಬೋದು ಹೋಗಿ, ನಾನು ಆಯಿತು ಮದುವೆ ಮಾಡ್ತಾಯಿದ್ದೀನಿ ಸರ್, ಮನೆ ಕಟ್ತಾಯಿದ್ದೀನಿ, ಅದಕ್ಕೆ ತಕ್ಕಂಥ ದಾಖಲಾತಿಗಳನ್ನ ಅವ್ರಿಗೆ ಪ್ರೊಡ್ಯೂಸ್ ಮಾಡಬೇಕು. ಜೊತೆಗೆ ಒಂದು ಫಾರಮ್ ಕೊಡ್ತಾರೆ, ಆ ಫಾರಮ್ನ ಫಿಲಪ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನೀವೇನು ಹೇಳ್ತಾ ಇದ್ದೀರಾ ಅದಕ್ಕೆ ವಿತ್ ಪ್ರೂಫ್ ಇರಬೇಕು. ಅಂದರೆ ನೀವು ಮದುವೆ ಆಗ್ತಾಯಿತ್ತು ಅಂದರೆ, ಅಥವಾ ನಿಮ್ಮ ಮನೇಲಿ ಯಾರಿಗಾರು ಮದುವೆ ನಡೀತಿತ್ತು ಅಂದರೆ ಅವ್ರದ್ದು ಇನ್ವಿಟೇಷನ್ ಕಾರ್ಡ್ ಇರ್ತದೆ, ಅವ್ರದ್ದು ಇನ್ವಿಟೇಷನ್ ಕಾರ್ಡ್ನ ಅವ್ರು ಅಟ್ಯಾಚ್ ಮಾಡಬೇಕು. ಆ ಅಪ್ಲಿಕೇಶನ್ಗೆ ಫಿಲಪ್ ಮಾಡಿ ಆ ಅಪ್ಲಿಕೇಶನ್ಗೆ ನೀವು ಇನ್ವಿಟೇಷನ್ನ ಅಟ್ಯಾಚ್ ಮಾಡಬೇಕು ಮದುವೆ ಆಯ್ತಿದ್ರೆ. ಇಲ್ಲಾಂದರೆ ಮನೆ ಏನಾದ್ರು ಕಟ್ತಾಯಿದ್ರೆ ಮನೆಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿ ಡೀಟೇಲ್, ಅಂದರೆ ಮನೆ ಸೈಟಿಂದು ದಾಖಲಾತಿ ಆಗ್ಬೋದು, ಅಥವಾ ಮನೆ ಕಟ್ತಾ ಇರೋದಕ್ಕೆ ನೀವು ಇಲ್ಲಿ ಯಾವ ಜಾಗದಲ್ಲಿ ಕಟ್ತಾಯಿದ್ದೀರಾ ಅದಕ್ಕೆ ಪರ್ಮಿಷನ್ ತೊಗೊಂಡಿರಬೇಕು. ಮನೆ ಕಟ್ಟೋಕ್ಕೆ ನೀವು ಪರ್ಮಿಷನ್ ತೊಗೊಂಡಿರ್ತೀರ ಗೌರ್ಮೆಂಟ್ ಕಡೆಯಿಂದ, ಮುನ್ಸಿಪಾಲ್ಟಿ, BBMP, ಗ್ರಾಮ ಪಂಚಾಯತಿ ಈ ಕಡೆಯಿಂದ ನೀವು ಇದು ತೊಗೊಂಡಿರ್ಬೇಕಾಯ್ತೆ, ಏನೋ ಲೈಸೆನ್ಸ್ ತೊಗೊಂಡಿರ್ಬೇಕಾಯ್ತೆ. ಮನೆ ಕಟ್ಟೋದಾದರೆ ಅದನ್ನ ಕಟ್ಟೋಕ್ಕೆ ತಗೊಂಡಿರೋ ಲೈಸೆನ್ಸ್ನ ನೀವು ಜೆರಾಕ್ಸ್ನ ಅವ್ರಿಗೆ ಅವ್ರೇನು ಫಾರಮ್ ಕೊಡ್ತಾರೆ ಅದಕ್ಕೆ ಫಿಲಪ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಮದುವೆ ಆದರೆ ಇನ್ವಿಟೇಷನು, ಮನೆ ಕಟ್ತಾಯಿದ್ರೆ ಪ್ರಾಪರ್ಟಿ ಡೀಟೇಲು, ಇಲ್ಲಾಂದರೆ ನೀವು ಸೈಟ್ ತಗೋತಾ ಇದ್ದೀರಿ ಅಂದರೆ ಸೈಟ್ ತಗೊಳ್ಳೋದು ಡೀಟೇಲ್ ಜೆರಾಕ್ಸ್ ಅದನ್ನು ಕೂಡ ಹಾಕ್ಬೇಕು. ಹಾಕಿದ್ರೆ ಆವಾಗ ನಿಮಗೆ 10 ಲಕ್ಷ ಬೇಕಾ 15 ಲಕ್ಷ ಬೇಕಾ ಅವರು ಡ್ರಾ ಮಾಡಿಕೊಡೋ ಪ್ರಾವಿಜನ್ನ ಆ ಬ್ಯಾಂಕ್ ಮ್ಯಾನೇಜರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಇಷ್ಟಿದೆ ನೋಡಿ, ಅದಕ್ಕೆ ಹೇಳ್ತಾ ಇರೋದು. ಬ್ಯಾಂಕ್ ವ್ಯವಹಾರಗಳು ತುಂಬ ಮುಂದೆ ಹೋಯ್ತಾ ಇನ್ನೂ ಕಷ್ಟ ಆಗ್ತಾ ಬರ್ತೈತೆ. ಹಾಗಾಗಿ ದಯವಿಟ್ಟು ನಿಮಗೆ ಅಮೌಂಟ್ ಬೇಕು ಅಂದರೆ 10 ಲಕ್ಷ 5 ಲಕ್ಷ ಫಸ್ಟೇ ಒಂದು ತಿಂಗಳು ಮುಂಚಿತವಾಗಿ ನೀವು ಒಂದು 2 ಲಕ್ಷ 3 ಲಕ್ಷ ಡ್ರಾ ಮಾಡಿಕೊಂಡು ಒಂದೇ ಸತಿ ಇಟ್ಕೊಳ್ಳಿ. ಒಂದೇ ಸತಿ ನಿಮ್ಗೆ 5 ಲಕ್ಷ 10 ಲಕ್ಷ ಬೇಕು ಅಂದರೆ ಯಾರೂ ಕೊಡೋಲ್ಲ ಅಂತ ಹೇಳ್ತೀನಿ. ಜೊತೆಗೆ UPI ಟ್ರಾನ್ಸಾಕ್ಷನ್ಗಳು ಅಂದರೆ ನೀವು ಗೂಗಲ್ ಪೇ, ಫೋನ್ಪೇ, Paytm ಮತ್ತು ಇನ್ಯಾವ ಪೇಗಳಿದ್ದಾವೆ, ಅಮೆಜಾನ್ ಪೇ, ಇವು ಎಲ್ಲ ನೀವು ಏನೇನು ಮಾಡ್ತಾಯಿದ್ದೀರ ದಯವಿಟ್ಟು ಜಾಸ್ತಿ ಟ್ರಾನ್ಸಾಕ್ಷನ್ಗಳು ಮಾಡೋಕ್ಕೆ ಹೋಗಬೇಡಿ. ನಿಮ್ದಲ್ಲದೆ ಇರೋದಕ್ಕೆ ಬೇರೆಯವ್ರ ಹತ್ರ ಕ್ಯಾಶ್ ಇಸ್ಕೊಂಡು ಅವ್ರಿಗೆ ಕಳಿಸ್ಬೇಡಿ. ಕಳಿಸ್ತು ಅಂದರೆ ಅದ್ರದ್ದು ಎಲ್ಲ ಟ್ರಾನ್ಸಾಕ್ಷನ್ನು ಅವ್ರ ಹತ್ರ ಇರ್ತದೆ, ಅದಕ್ಕೆ ನೀವು ಹೊಣೆಗಾರ ಆಗ್ತೀರಾ. ಯಾರು ಕಳಿಸ್ತಾರೋ ಬ್ಯಾಂಕ್ಗೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಹಾಗಾಗಿ ಇದೊಂದು ಇನ್ಕಮ್ ಟ್ಯಾಕ್ಸ್ದು ವಿಚಾರ, ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಹೇಳ್ತಾ, ಹಾಗೇ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ. 75% ಜನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋ ನೋಡ್ತೀರಾ. ದಯವಿಟ್ಟು ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.